ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಚೂಡಿದಾರ್ ಪ್ಯಾಂಟ್ ಕಟ್ ಮಾಡ್ತಾ ಇದ್ದೀನಿ, ಪಟೇಲಾ ಪ್ಯಾಂಟು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಒತ್ತಿ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೋಡಿ ಫ್ರೆಂಡ್ಸ್, ಇದು 2 ಮೀಟ್ರ್ ಬಟ್ಟೆ ಇದೆ. ಇದು 4 ಮಡಿಕೆನೂ ಒಟ್ಟಿಗೆ ಇಟ್ಕೊಂಡಿದ್ದೀನಿ ಕಟ್ ಮಾಡೋಕ್ಕೆ. ನೋಡಿ, ಹೀಗೆ 4 ಮಡಿಕೆನೂ ಮಡಚಿದ್ದೀನಿ. ಎಲ್ಲ 42 ಇಂಚಿಂದು ಪ್ಯಾಂಟನ್ನು ಕಟ್ ಮಾಡ್ತಾ ಇದ್ದೀನಿ ನಾನು. ನೋಡಿ ಫ್ರೆಂಡ್ಸ್, 43 ಇಂಚ್ ಇಟ್ಕೊತೀನಿ. ಎಕ್ಸ್ಟ್ರಾ 1 ಇಂಚು ಮಾರ್ಜಿನಿಗೆ ಬಿಟ್ಕೊಂಡಿದ್ದೀನಿ. ಆರು ಇಂಚಿಗೆ ಗುರ್ತು ಹಾಕ್ಕೊತೀನಿ. ಇನ್ನು ಎಕ್ಸ್ಟ್ರಾ 6 ಇಂಚು ಎಕ್ಸ್ಟ್ರಾ ಬಟ್ಟೆ ಇರೋದು 6 ಇಂಚು ನಾವು ನೆರಿಗೆಗೆ ಬಟ್ಟೆ ಕಟ್ಕೊಬೇಕು. ಇದನ್ನು ಬೆಲ್ಟ್ ಪಟ್ಟಿ ಮಾಡ್ಕೊಳ್ಳೋಣ. 6 ಇಂಚಿಗೆ ಮಾರ್ಕ್ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಮತ್ತು ಸೀಟ್ ಬೆಲ್ಟ್ಗೆ 15.5 ಗುರ್ತು ಹಾಕ್ತೀನಿ. 6 ಇಂಚ್ ಇಲ್ಲಿ ಬರುತ್ತೆ ಎಕ್ಸ್ಟ್ರಾ. ಹಾಗಾಗಿ ನಿಮಗೆ ಈ ಥರನೇ ಇಟ್ಕೊಂಡ್ಬಿಟ್ರೆ ಆಯಿತು. 15.5ಗೆ ಮಾರ್ಕ್ ಹಾಕಿದ್ದೀನಿ. ಇಲ್ಲಿ ಕಾಲ ಹತ್ರ 7 ಬರುತ್ತೆ. ನಾನು 9 ಇಂಚ್ ಇಟ್ಕೊಂಡಿದ್ದೀನಿ ಎಕ್ಸ್ಟ್ರಾ ಬಟ್ಟೆ ಮಾರ್ಜಿನಿಗೆ. ಈಗ ಇಲ್ಲಿಂದ ತುಂಬ ಸುಲಭ ಫ್ರೆಂಡ್ಸ್. ನೋಡಿ, ಹೀಗೆ ಮಾರ್ಕ್ ಹಾಕೊಂಬಿಡಿ. ಗೊತ್ತಾಗಲಿಲ್ಲ ಅಂದರೆ ಈ ಸ್ಕೇಲಲ್ಲಿ ಮಾರ್ಕ್ ಹಾಕೊಂಬಿಡಿ. ಅಷ್ಟೇ, ಇದನ್ನು ಕಟ್ ಮಾಡಿ. ನೋಡಿ, ಇಲ್ಲಿಗೆ ಮಧ್ಯಕ್ಕೆ ಬರಬೇಕು. ಒಂದು ಕಚ್ ಹಾಕೊಂಬಿಡಿ. ಇದು ಬಾಟಮ್ ಕಾಲಿಂದು ಕಟಿಂಗ್ ಮುಗೀತು. ಇದು ಬೆಲ್ಟು 42 ಇಂಚಿಗೆ 22 ಇಂಚು ಸುತ್ತಳತೆ ತಗೊಳ್ಳೋಣ. ಈ ಬಟ್ಟೆ ಉಳಿದಿದೆಯಲ್ಲ, ಉಳಿದಿದ್ದ ಬಟ್ಟೆ ಹೀಗೆ ಹಾಕ್ಕೊಂಡು 22 ಇಂಚ್ ಬರಬೇಕು. ಮತ್ತು ಇದಿಷ್ಟು ಬಟ್ಟೆಗೆ ಮತ್ತು ಎಕ್ಸ್ಟ್ರಾ ಬಟ್ಟೆ ಈ ಕ್ರಾಸ್ ಇರ್ತಾವಲ್ಲ, ಈ ಬಟ್ಟೆನ ಸೇರಿಸ್ಕೊಳ್ಳೋಣ. ಸುತ್ತಳತೆ 22 ಬರಬೇಕು. ಮತ್ತು ಎಕ್ಸ್ಟ್ರಾ ಮಾರ್ಜಿನಿಗೆ 2 ಇಂಚ್ ಸೇರಿಸ್ತೀನಿ. 24 ಆಗುತ್ತೆ ಬಾಕ್ಸು ಮಾಡಿ ಹೊಲಿಯೋಕ್ಕೆ. ಇದಕ್ಕೆ ಎಕ್ಸ್ಟ್ರಾ ಬಟ್ಟೆ ಸೇರಿಸ್ಬೇಕು. ಇದು 6 ಇಂಚ್ ಇದೆ. ಪಟ್ಟಿದು ಬೆರಟು 6 ಇಂಚ್ ಬರುತ್ತೆ. ಮತ್ತು ಇದಕ್ಕೆ ನಾನು ಎಕ್ಸ್ಟ್ರಾ ಮತ್ತು ಮಡ್ಚಕ್ಕೆಲ್ಲ ಸೇರಿಸ್ಬಿಟ್ಟು ನಾನು ಸ್ಟಿಚ್ಚಿಗೆ ಮಡ್ಚಕ್ಕೆ ಎಲ್ಲ ಸೇರಿಸ್ಬಿಟ್ಟು 9 ಇಂಚ್ ಇಟ್ಕೊತೀನಿ. ಅಲ್ಲಿಗೆ 3 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. (22) ಸುತ್ತಳತೆ ಮತ್ತು ಎಕ್ಸ್ಟ್ರಾ 2 ಇಂಚ್ ಬಟ್ಟೆ. ಮತ್ತು ಇಲ್ಲಿ 6 ಇಂಚ್ ಬರುತ್ತೆ. ಸ್ಟಿಚ್ಚಿಗೆಲ್ಲ ಸೇರಿಸಿ 9 ಇಂಚ್ ತೊಗೊಂಡಿದ್ದೀನಿ. ಮತ್ತು ಮಡ್ಚಕ್ಕೂ ಬೇಕು ಇಲ್ಲಿ ಬಟ್ಟೆ. ಇದನ್ನು ನಾನು ಕಟ್ ಮಾಡ್ತಾ ಇದ್ದೀನಿ. ಹೊಲಿಬೇಕಾದ್ರೆ ತೋರಿಸ್ತೀನಿ ಫ್ರೆಂಡ್ಸ್, ಇದನ್ನು ಹೇಗೆ ಅಟ್ಯಾಚ್ ಮಾಡೋದು ಎಲ್ಲ. ಮುಗೀತು ಇಷ್ಟೆ. ನೋಡಿ ಫ್ರೆಂಡ್ಸ್, ಲಾಡಿ ಹೊಲಿತಾ ಇದ್ದೀನಿ. ಈಗ ಇದಕ್ಕೆ ಬಟ್ಟೆ ಸ್ಟಿಚ್ ಕೆಳಗಡೆ ಬಾಟಮಿಗೆ ಬಟ್ಟೆ ಕಟ್ಕೊಂಡ್ಬಿಟ್ಟು ನಾನು ಅದರದ್ದೇ ಬಟ್ಟೆ ತೊಗೊಂಡಿದ್ದೀನಿ. ಉಳಿದಿದ್ದ ಬಟ್ಟೆ ಇರುತ್ತಲ್ಲ, ಅದನ್ನೇ ತೊಗೊಂಡು ಇದು 2 ಮಡಿಕೆ ಇದೆ. ಇದು ಸೇರಿ 3 ಮಡಿಕೆ ಬಟ್ಟೆ ತೊಗೊಂಡಿದ್ದೀನಿ. ಬೇಕಾದರೆ ನೀವು ಪೇಪರ್ ಪೇಸ್ಟಿಂಗ್ ಮಾಡ್ಕೊಬೋದು. ನಾನು ನಿಮ್ಗೆ ಸುಲಭ ಆಗಲಿ ಅಂತೇಳಿ ಈ ಥರ ತೋರಿಸ್ತಾ ಇದ್ದೀನಿ. ಬಟ್ಟೆ ವೇಸ್ಟ್ ಆಗಬಾರ್ದು. ಇದನ್ನು ಮತ್ತೆ ಇನ್ನೊಂದು ಮಡಿಕೆ ಮಡ್ಚೋಣ.
ಈಗ ಇದ್ರ ಮೇಲೆ ಯಾವ ಥರ ಬೇಕಾದರೂ ನೀವು ಹೊಲಿಗೆ ಹಾಕ್ಬೋದು. ನಾನು ನೇರ ಹೊಲಿಗೆ ಹಾಕ್ತೀನಿ. ಒಂದು 4-5 ಹೊಲಿಗೆ ಹಾಕ್ಬಿಡೋಣ. ನೋಡಿ ಫ್ರೆಂಡ್ಸ್, ಆಯಿತು. 5 ಸ್ಟಿಚ್ ಹಾಕಿದ್ದೀನಿ ನೋಡಿ. ಈಗ ಸ್ಟಿಪ್ ಆಯ್ತು. ಈಗ ಇದೇ ಥರ ಇನ್ನೊಂದು ಕಾಲನ್ನ ಹೊಲ್ಕೊಂಡ್ರೆ ಆಯಿತು. ಈಗ ಎರಡನ್ನೂ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಎರಡು ಬದಿನೂ ಸೇರಿಸಿ ಹೀಗೆ ಒಂದು ಸ್ಟಿಚ್ ಹಾಕೊಳ್ಳೋಣ 2 ಸೈಡು. ಈ ಬದಿನೂ ನೋಡಿ 2 ಸೈಡು ಆಯಿತು. ಈ ಕಚ್ಚು ಮಧ್ಯಕ್ಕೆ ಬರುತ್ತೆ. ಇದು ಸೈಡ್ ಬರುತ್ತೆ, ಈ ಸೈಡ್ ಬರುತ್ತೆ. ಇವೆರಡು ಸ್ಟಿಚ್ಚು ಮಧ್ಯಕ್ಕೆ ಬರುತ್ತೆ. ಇದಿಷ್ಟನ್ನು ಫ್ರಿಲ್ ಇಡಬೇಕು. ಈಗ ತೋರಿಸ್ತೀನಿ ನಾನು. ಈಗ ನಿರಿಗೆ ಇಡೋಕ್ಕೆ ಬೆಲ್ಟನ್ನು ರೆಡಿ ಮಾಡ್ಕೊತೀನಿ. ಬಟ್ಟೆ ಸಾಕಾಗಲಿಲ್ಲ ಅಂಥೇಳಿ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಬಟ್ಟೆನ. ಎಕ್ಸ್ಟ್ರಾ ಬಟ್ಟೆನೆಲ್ಲ ಕಟ್ ಮಾಡಿ ತೆಗೆದ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ನಮಗೆ 22 ಇಂಚು ರೆಡಿ ಬಾಕ್ಸ್ ಮಾಡ್ಕೊಬೇಕಾಗತ್ತೆ. 22 ಇಂಚು ಕರೆಕ್ಟಾಗಿ ಹೀಗೆ ಮಾರ್ಕ್ ಹಾಕೊಂಡ್ಬಿಡ್ತೀನಿ. ಫಸ್ಟು ನಿಮಗೆ ಗೊತ್ತಾಗಲಿ ಅಂತ ಒಂದು ಗೆರೆ ಹಾಕಿದ್ದೀನಿ ನೋಡಿ, ಅಲ್ಲಿ ಸ್ಟಿಚ್ ಹಾಕಬೇಕೀಗ. 22 ಇಂಚು ಮಾರ್ಕ್ ಹಾಕಿದ್ದೀನಿ. ಈಗ ನಾನು ಬಾಕ್ಸ್ ಹಾಕಿ ನಿಮಗೆ ಈ ಕೂಳೆನೆಲ್ಲ ಒಳಗಡೆ ಮಾಡಿ ಹೊಲಿಯೋದು ತೋರಿಸ್ತಾ ಇದ್ದೀನಿ. ಈಗ ನೇರಕ್ಕೊಂದು ಸ್ಟಿಚ್ ಹಾಕ್ತೀನಿ. ಇಲ್ಲಿ ಇಷ್ಟು ಸ್ಟಿಚ್ ಹಾಕ್ಬಿಟ್ಟು ಮಧ್ಯದಲ್ಲಿ ಗ್ಯಾಪ್ ಬಿಟ್ಟು ಇಲ್ಲಿಗೆ ಲಾಡಿ ಹಾಕಬೇಕು. ಹಂಗಾಗಿ ಇದನ್ನು ಗ್ಯಾಪ್ ಇಡ್ತೀನಿ. ನೋಡಿ ಈಗ ತೋರಿಸ್ತೀನಿ ನಾನು. ನೋಡಿ ಇಲ್ಲಿ ಸೂಜಿ ಪಾಯಿಂಟ್ ಕೂರಿಸಿದ್ದೀನಿ. ಮತ್ತು ಸ್ವಲ್ಪ ಮುಂದೆ ಬಂದು ಮತ್ತೆ ಬಾಕ್ಸ್ ಅಂದರೆ ಹೀಗೆ ಮಾಡೋದು. ಈಗ ತಿರ್ಸೋದು ನೋಡಿ. ಇಲ್ಲಿ ಮಧ್ಯೆ ಓಪನ್ ಮಾಡಿ 22 ಬಂದಿದೆ. ಸುತ್ತಾಡಿ 22. ಈಗ ನೋಡಿ ಬಾಕ್ಸನ್ನ ಆ ಕಡೆ ಈ ಕಡೆ ಮಾಡಿ ಒಂದು ಸ್ಟಿಚ್ ಹಾಕ್ಬಿಡ್ತೀನಿ. ಈ ಬಟ್ಟೆ ಹೀಗೆ ಮಡಚಿ ಸ್ಟಿಚ್ ಹಾಕಿ ನೋಡಿ ಆಯಿತು. ಈಗ ಇನ್ನು ಒಂದು ಮಡಿಕೆ ಮಡಚಿಬಿಟ್ಟು ಸ್ಟಿಚ್ ಹಾಕ್ಬಿಡ್ತೀನಿ ಸುತ್ತನು. ಈಗ ಮತ್ತೆ ಇನ್ನೊಂದು ಮಡಿಕೆ ಸ್ಟಿಚ್ ಹಾಕ್ತೀನಿ ನೋಡಿ. ಹೀಗೆ ಇದು ಓಪನ್ ಮಾಡಿ ಇಲ್ಲಿ ಲಾಡಿ ಹಾಕೋದು. ಇಪ್ಪತ್ತೆರಡು ಮಧ್ಯಕ್ಕೊಂದು ಈಗ ಗುರ್ತಾಕ್ಬಿಡೋಣ. ನಿರಿಗೆ ಇಡಬೇಕಲ್ವ. ಈಗ ಇಲ್ಲಿ ಕಚ್ಚು ಹಾಕಿದ್ದೀನಿ, ಕಾಣುತ್ತಾ ನಿಮಗೆ ನೋಡಿ. ಇಲ್ಲೊಂದು ಕಚ್ಚು ಮತ್ತು ಇಲ್ಲಿಗೊಂದು ಕಚ್ಚು, ಇಲ್ಲೊಂದು ಕಚ್ಚು. ಇದು ಸೈಡು, ಇದು ಮಧ್ಯ. ಈಗ ನಿರಿಗೆ ಇಡೋಣ ನೋಡಿ ಫ್ರೆಂಡ್ಸ್. ಈಗ ಫ್ರಿಲ್ ಇಡ್ತೀನಿ. ಇದು ಫ್ರಂಟು. ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಒಂದು 4 ಇಂಚು ಏನು ಫ್ರಿಲ್ ಇಡಲ್ಲ, ಹಾಗೆ ಹೊಲಿತೀನಿ. ಆಮೇಲೆ ಫ್ರಿಲ್ ಇಟ್ಕೊತೀನಿ.
ಎಷ್ಟು ಫ್ರಿಲ್ ಬರುತ್ತೋ ಅಷ್ಟನ್ನು ಇಡ್ತೀನಿ. ಇದು ಹಿಂದ್ಗಡೆದು ಇಲ್ಲಿ ಬರಬೇಕು ಈ ಸ್ಟಿಚ್. ಇನ್ನೊಂದು ಫ್ರಿಲ್ ಇಟ್ಟರೆ ಮುಗಿಯಿತು. ಫ್ರಿಲ್ ಸ್ಟಾರ್ಟ್ ಮಾಡ್ತೀನಿ ಮತ್ತೆ. ಒಂಬತ್ತುವರೆ ತನಕ ಏನೂ ನೆರಿಗೆ ಇಲ್ಲ. ಮತ್ತು ಆ ಕಡೆನೂ ಅಷ್ಟೇ 9:30 ಮೇಲೆ ನೆರಿಗೆ ಇಡ್ತೀನಿ. ಆ ಕಡೆ ಇಟ್ಟಿದ್ನಲ್ಲ ಅದೇ ಥರ ನೀವು ಎಷ್ಟು ಅಗಲ ಬೇಕಾದರೂ ಫ್ರಿಲ್ ಇಟ್ಕೊಬೋದು. ಸಣ್ಣಕ್ಕೆ ಬೇಕಾದರೂ ಇಟ್ಕೊಬೋದು, ದೊಡ್ಡಕ್ಕೆ ಬೇಕಾದರೂ ಇಟ್ಕೊಬೋದು. ನಾನು ಒಂದು ಮೀಡಿಯಮ್ ಆಗಿ ಇಡ್ತಾ ಇದ್ದೀನಿ. ರೆಡಿ ಆಯಿತು ಫ್ರೆಂಡ್ಸ್. ಈಗ ನೋಡಿ, ಲೂಸು 7 ಇಂಚ್ ನೋಡಿ, 7 ಇಂಚ್. ಈಗ ಒಂದು ಸ್ಟಿಚ್ ಹಾಕ್ಬಿಡೋಣ. ಈ ಬಟ್ಟೆನೆಲ್ಲ ಬೇಕಾದರೆ ನೀವು ಈ ಥರ ಎಕ್ಸ್ಟ್ರಾ ಬಟ್ಟೆ ಒಂದೊಂದು ಕಚ್ ಹಾಕಿದ್ರೆ ಡಿಸೈನ್ ಆದಂಗೂ ಆಗುತ್ತೆ, ಬಟ್ಟೆ ಎಲ್ಲ ಎಳೆ ಬಿಚ್ಕೊಂಡು ಹೋಗಲ್ಲ. ಲಾಡಿ ಸೇರಿಸ್ತೀನಿ. ರೆಡಿ ಆಯಿತು ಪ್ಯಾಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.